ಸ್ನೇಹಿತರೆ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಇವತ್ತು ಇದ್ದೇನೆ ರೋಹಿತ್ ನಾಗೇಶ್. ವಿಕಾಸ ಪರ್ವ ಅಂತ ಒಂದು ಸೆಪ್ಟೆಂಬರ್ 13 ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದರ ಓಲ್ ಆ್ಯಂಡ್ ಸೋಲ್ ರೋಹಿತ್ ನಾಗೇಶ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ. ಸರ್, ವಿಕಾಸ ಪರ್ವ ಏನು ಸರ್? ನಿಮ್ಗೆ ಏನು ಹೇಳೋದು ವಿಕಾಸ ಪರ್ವದ ಅರ್ಥ? ನೀವು ನಿಮ್ಮದೇ ವಿಭಿನ್ನ ಶೈಲಿ. ಹೌದು, ಅಂದರೆ ನಾನು ವಿಕಸನ, ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತೀವಿ. ಆ ವಿಕಸನಕ್ಕೂ ಈ ವಿಕಾಸಕ್ಕೂ ಒಂದು ಸ್ವಲ್ಪ ಕನೆಕ್ಷನ್ ಇದೆ. ಸರ್, ಈಗ ಡಾರ್ವಿನ್ ಕಾಲದಿಂದ ವಿಕಾಸವಾದ ಇದ್ದಿದ್ದೆ. ಹೌದು. ಮಂಗನಿಂದ ಮನುಷ್ಯ ಮಾನವಾದ, ಹಸಿದನ್ನು ತಿಂತಿದ್ದ, ಬೆಂಕಿ ಆವಿಷ್ಕಾರ ಆಯಿತು, ಆಮೇಲೆ ಬೇಯಿಸ್ಕೊಂಡು ತಿನ್ನೋಕ್ಕೆ ಶುರು ಮಾಡೋದು. ಇದೆಲ್ಲ ಭೌತಿಕವಾದ ವಿಕಾಸ. ಹೌದು. ನಾನು ಮಾನಸಿಕವಾದ ವಿಕಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ. ಈ ವಿಕಾಸ ಪರ್ವ ಅಂದರೆ ಏನಪ್ಪ ಅಂತಂದರೆ, ಮನುಷ್ಯನ ಒಳಗೆ ಕೆಲವು ಪ್ರಶ್ನೆಗಳಿರ್ತವೆ ಸರ್. ಆ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಆಗೇನಾಗುತ್ತೆ, ನಾವು ಮಾಡ್ತಿರೋದೆಲ್ಲ ಸರಿ ಅನಿಸುತ್ತೆ. ಅದೇ ತಪ್ಪನ್ನ ಬೇರೆಯವ್ರು ಮಾಡಿದ್ರೆ ತಪ್ಪು ಅನಿಸುತ್ತೆ. ನಾವು ಮಾಡ್ತಾ ಇದ್ರೆ ಗೊತ್ತಾಗಲ್ಲ, ಸರಿ ಪರವಾಗಿಲ್ಲ ಅನಿಸ್ಬಿಡುತ್ತೆ. ಆ ಪರ್ಟಿಕ್ಯುಲರ್ ಪರಿಸ್ಥಿತಿಯಿಂದ, ಮಾನಸಿಕ ಸ್ಥಿತಿಯಿಂದ ದಾಟಿ ನಿಜವಾಗ್ಲೂ ನಾನು ಅಂದ್ರೇನು, ಪ್ಲಸ್ ನಾನು ಹೆಂಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಏನು ಸ್ಥಿತಿ ಇದೆ, ಅದೇ ವಿಕಾಸ ಪರ್ವ. ಅಂದರೆ ವಿಕಾಸ ಅಂದರೆ ಎನ್ಲೈಟನ್ಮೆಂಟು, ಪರ್ವ ಅಂದರೆ ಹಬ್ಬ ಅಥವಾ ಒಂದು ಸ್ಟೇಜು. ಸೊ ಮಾನಸಿಕವಾಗಿ ನಮ್ಮನ್ನು ನಾವು ಕಂಡುಕೊಳ್ಳೋ ಸ್ಥಿತಿ ಇದೆಯಲ್ಲ, ಅದೇ ವಿಕಾಸ ಪರ್ವ ಅಂತ ಒಂದು ಒಳ್ಳೆ ಟ್ಯಾಗ್ಲೈನ್ ಇಟ್ಟಿದ್ವಿ ನಾವು ಸಿನಿಮಾಗೆ. ಓಕೆ. ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಅಂತ. ಕನ್ಫ್ಯೂಷನ್ ಟು ಕನ್ಕ್ಲೂಷನ್. ಓಕೆ. ಕನ್ಫ್ಯೂಷನ್ ಇಂದ ಕನ್ಕ್ಲೂಷನ್ ಏನೋ ಒಂದು ಬನ್ನಿ ಅಂತ. ಹೌದು. ಈ ಕೆಲವರು ಕನ್ಕ್ಲೂಷನಿಗೆ ಬರ್ದಲೇನೆ ಲೈಫ್ ಹಂಗೆ ಹೊಡೋಗುತ್ತೆ. ನನಗನ್ಸುತ್ತೆ ಒಂದು 75 to 80% ಹಾಗೆ ಕೇಸು. ಆದರೆ ಕೆಲವರಾದ್ರೂ ನಮ್ಮ ಬದುಕಿನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕನೆಕ್ಷನ್ ಇದೆ. ಯಾಕೆ ಗೊತ್ತಾ, ನಾವು ಅನನ್ಯತೆಯನ್ನು ಅರ್ಥಕೊಳ್ಳೋದೇ ಇಲ್ಲ. ವಿ ಆರ್ ಆಲ್ ಯುನೀಕ್, ವಿ ಆರ್ ಮಾಸ್ಟರ್ ಪೀಸಸ್ ಅನ್ನೋದು. ಜೊತೆಗೆ ಸ್ವಯಂ ಅರಿವು ಅಂತೀವಿ, ನಮ್ಮನ್ನು ನಾವು ಅರಿತರೆ ಪ್ರಪಂಚವನ್ನು ಅರಿತಂತೆ. ಇಂಟ್ರೋಸ್ಪೆಕ್ಷನ್ನು ಇದನ್ನು ಮಾಡ್ಕೋಬೇಕು. ಸೊ ಹಾಗಾಗಿ ನಮಗೆ ಕನೆಕ್ಷನ್ ಇದೆ. ಹೇಳಿ, ಯಾರ್ಯಾರು ಅಭಿನಯಿಸಿದ್ದೀರಿ? ಸರ್, ನಾನು ಇದ್ದೀನಿ ಸಿನಿಮಾದಲ್ಲಿ. ನಿಜ ಹೇಳ್ಬೇಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಹೊರಹೊಮ್ಮಿರೋದು ಇದು. ವೆರಿ ಗುಡ್. ವಿಕಾಸ ಪರ್ವದಿಂದ. ಥ್ಯಾಂಕ್ ಯು. ಸ್ವಾತಿ ಅಂತ ಅವರು ಈ ಸಿನಿಮಾಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಇಬ್ಬರು ಮಕ್ಕಳಿಗೆ ಮುಖ್ಯವಾದ ಪಾತ್ರ ಇದೆ, ಬಿಲ್ವಾ ಮತ್ತು ಅಭಯ್ ಅಂತ. ಓಕೆ. ಅಶ್ವಿನ್ ಹಾಸನ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಮೈಸೂರಿನ ಬಾಲಾ ರಾಜವಾಡಿ ಅಂತ, ಅವರು ತುಂಬ ಆ್ಯಕ್ಟಿವ್ ನಟ, ಅವರಿದ್ದಾರೆ. ನಿಶಿತಾ ಗೌಡ್ರಿದ್ದಾರೆ, ಕುರಿ ರಂಗ ಇದ್ದಾರೆ. ಇನ್ನೊಂದು ಈ ಟ್ರೈಲರಲ್ಲಿ ಮಕ್ಕಳುಗಳನ್ನೆಲ್ಲ ನೋಡಿದೆ. ಅಂದರೆ ಮಕ್ಕಳ ಆಧಾರಿತ ಚಿತ್ರನ ಏನಾದರೂ? ಇಲ್ಲ, ಖಂಡಿತ ಇಲ್ಲ. ಹಾಂ. ಇದು ಹೆಂಗೆ ಅಂದರೆ ಸರ್, ಸಿನಿಮಾ ಪ್ರತಿ ಮನೆಯಲ್ಲೂ ನಡೆದಿರಬಹುದಾದ, ಓಕೆ, ಅಥವಾ ಪ್ರತಿ ಮನೆಯಲ್ಲೂ ನಡೆಯಬಹುದಾದ ಕಥೆ ಸರ್. ತುಂಬ ಚೆನ್ನಾಗಿ ಹೇಳಿದಿರಿ. ಅಂದರೆ ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಮೂರನ್ನು ಸೇರಿಸಿ ಜನರಿಗೆ ಏನೋ ಒಂದು ಮನರಂಜನೆಯನ್ನು ಕೊಡಬೇಕು ಅಂತ ಇದ್ದೀರಿ. ಮನರಂಜನೆಯ ಜೊತೆಗೆ ಒಂದು ತುಂಬ ಗಹನವಾದ ವಿಷಯನ ಹೇಳಕೊಟ್ಟಿದ್ದೀವಿ. ಆ ಗಹನವಾದ ವಿಷಯ ಎಷ್ಟು ಸರಳ ಅಂದರೆ, ಇದೇನಪ್ಪ ಸರಳ ಗಹನ ಅಂತ ಇವನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನೆ ಅಂತ ಅನ್ಕೋಬೇಡಿ. ಓಕೆ. ವಿಷಯ ಮೇಲ್ನೋಟಕ್ಕೆ ತುಂಬ ಸರಳವಾಗಿದೆ, ಆದರೆ ಆ ವಿಷಯ ನಮ್ಮ ಲೈಫಲ್ಲೇ ನಡೆದಾಗ ಅಥವಾ ಅದರ ಆಳಕ್ಕೆ ನಾವು ಇಳಿದು ಯೋಚನೆ ಮಾಡಿದಾಗ ತುಂಬ ಗಹನವಾದ ವಿಷಯ. ಸೊ ಅಂತಹ ಒಂದು ಸಣ್ಣ ಸಮಸ್ಯೆ ಎಳೆಯನ್ನಿಟ್ಕೊಂಡು ಅದನ್ನು ಬಿಡಿಸ್ತಾ ಹೋಗಿದ್ದೀವಿ ಸಿನಿಮಾದಲ್ಲಿ ಪೂರ್ತಿ. ಸಿನಿಮಾ ಮುಗಿಯೋಷ್ಟೊತ್ತಿಗೆ ಸಿನಿಮಾಗೆ ಬಂದು ಕೂತ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಓ ಹೌದಲ್ವಾ ಅನ್ನೋ ಒಂದು ಕನೆಕ್ಷನ್ ಡೆವಲಪ್ ಮಾಡೋದೇ ನಮ್ಮ ಸಿನಿಮಾ ಮುಖ್ಯ. ಓಕೆ. ಅಂದರೆ ಈ ಕಥೆ ಯಾರಿಗೆ ಅನ್ನಿಸ್ತು ಈ ಥರ ಮಾಡಬೇಕಂತ? ಅವ್ರ ಬಗ್ಗೆ ಮೆನ್ಷನ್ ಮಾಡಲೇಬೇಕು. ವಿಶ್ರುತ್ ನಾಯಕ್ ಅಂತ ನಮ್ಮ ಸಿನಿಮಾಗೆ ಕತೆ ಬರೆದು, ಚಿತ್ರಕಥೆ ಬರೆದು, ಸಂಭಾಷಣೆ ಬರೆದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಕತೆ ಇದು. ಅವರು ಬಂದು ಒಂದು ದಿವಸ ನನಗೆ, ರೋಹಿತ್ ಸರ್ ನಾನು ಮನೆಗೆ ಬರಬೇಕು, ಒಂದೇನೋ ವಿಷಯ ಮಾತಾಡಬೇಕು ಅಂದರು. ಬನ್ನಿಪ್ಪ ಅಂತೆ. ಜೊತೆಗೆ ಅನ್ಬು ಅರಸ್ ಅಂತ ಇದೇ ಚಿತ್ರದ ನಿರ್ದೇಶಕರನ್ನು ಕರ್ಕೊಂಡ್ಬಂದರು. ಓಕೆ. ಅವರಿಬ್ಬರು ಬಂದು ನನ್ನ ಹತ್ರ ಮಾತಾಡ್ತಾ, ಸರ್ ಒಂದು ಕತೆ ಇದೆ, ಇದನ್ನು ಸಿನಿಮಾ ಮಾಡ್ಬೋದಾ ನೋಡಿ ಸರ್ ಅಂದರು. ಕತೆ ಕೇಳಿದಾಗ ನಾನು ಖಂಡಿತವಾಗ್ಲೂ ಸಿನಿಮಾ ಮಾಡ್ಬೋದಲ್ಲ, ಇದು ಸಿನಿಮಾ ಆಗಬೇಕು ಅನ್ನಿಸ್ತು. ಬಟ್ ನಾನೊಬ್ಬ ನಟ, ಅವಕಾಶ ಕೊಟ್ಟಾಗ ಸಿನಿಮಾಗಳು ಮಾಡ್ತೀನಿ, ಸೀರಿಯಲ್ಗಳು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದೀನಿ. ಇವರು ಮೋಸ್ಟ್ ಪ್ರಾಬ್ಲಿ ಅವ್ರ ಕತೆ ಹೇಳಿದಾಗ ನನಗೆ ಯಾವುದೋ ಒಂದು ಪಾತ್ರ ಇರ್ಬೋದು ಅಂದ್ಕೊಂಡಿದ್ದೆ. ಸೊ ಕತೆ ಹೇಳಲ್ಲ ಆದಮೇಲೆ, ಸರ್ ಇದಕ್ಕೆ ನಮ್ಮ ಹತ್ರ ಇರೋ ಪ್ರೊಡ್ಯೂಸರ್ಗಳನ್ನ ಅಪ್ರೋಚ್ ಮಾಡಿದಾಗ ಅವರು ಕಥಾ ಹಂದ್ರ ಏನಿದೆ ಅದರೊಳಗಡೆ ಬೇರೆ ಏನೋ ತುಂಬಿ ಅಂತ ಹೇಳೋ ಪ್ರಯತ್ನ ಮಾಡ್ತಾರೆ. ಅದು ನಮಗೆ ಸರಿಯಾಗಲ್ಲ. ಇನ್ನೇನೋ ಹಾಡಬೇಕು ಅಂತಾರೆ, ಇಲ್ಲ ಪ್ರೊಡ್ಯೂಸರ್ ಮಗಂಗೋಸ್ಕರ 4 ಫೈಟ್ ಇಡಿ ಅಂತಾರೆ. ಸೊ ಇದೆಲ್ಲ ಆಗಲ್ಲ ಸರ್ ಈ ಸಿನಿಮಾದಲ್ಲಿ. ಹಾಗಾಗಿ ಯಾರಾದರೂ ನಿಮ್ಮ ಸರ್ಕಲಲ್ಲಿ, ನಿಮ್ಮ ಕನೆಕ್ಷನಲ್ಲಿ ಸ್ವಲ್ಪ ಸಿನಿಮಾದ ಬಗ್ಗೆ ಪ್ರಾಪರಾಗಿ ಯೋಚನೆ ಮಾಡೋಂಥ ಪ್ರೊಡ್ಯೂಸರ್ಸ್ ಯಾರಾದರೂ ಇದ್ದರೆ ಹೇಳಿ ಸರ್ ಅಂತಂದರು. ತಕ್ಷಣ ನನ್ನ ತಲೆಗೆ 1-2-3 ಹೆಸರು ಬಂತು.
ಓಕೆ. ಒಂದಿಬ್ಬರನ್ನ ಅಪ್ರೋಚ್ ಮಾಡಿದಾಗ ಕತೆ ತುಂಬ ಚೆನ್ನಾಗಿದೆ, ಸಿನಿಮಾ ಮಾಡೋಣ, ಬಟ್ ಒಂದು 2 months ಬೇಕು, 6 months ಬೇಕು ಅಂತ ಮಾಮೂಲಿ ಹೇಳಿದರು. ಬಟ್ ಸಮೀರ್ ಅಂತ ನನ್ನ ಫ್ರೆಂಡ್ ಒಬ್ಬರು, ಅವ್ರು ಕನ್ನಡಿಗ, ಬಟ್ ಡೆಲ್ಲಿಲಿ ಇರ್ತಾರೆ. ಅವ್ರಿಗೆ ಫೋನ್ ಮಾಡಿ ಫೋನಲ್ಲಿ ಕತೆ ಹೇಳಿದಾಗ ಅವ್ರನ್ನ ಬೆಂಗಳೂರಿಗೆ ಬರ್ತೀನಿ, ನಾನು ಮಾಡೋಣ ಅಂದರು. ಬೆಂಗಳೂರಿಗೆ ಬಂದ ದಿನವೇ ಮತ್ತೆ ನಾನು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಏನಿದ್ರು ವಿಶ್ರುತ್ ನಾಯಕ್ ಅವರು, ಅನ್ಬೋರಸ್ ಅಂತ ನಮ್ಮ ಸಿನಿಮಾ ಡೈರೆಕ್ಟ್ರು, 3 ಜನನೂ ಹೋಗಿ ಅವ್ರ ಕತೆ ಹೇಳಿದಾಗ ಅವ್ರ ಕತೆ ಕೇಳಿ, ಇಲ್ಲ ಇದು ಸಿನಿಮಾ ಆಗಲೇಬೇಕು ಸರ್, ಅವ್ರಿಗೂ ಸಿನಿಮಾಗೂ ಸಂಬಂಧನೇ ಇಲ್ಲ, ಸಿನಿಮಾ ಮನುಷ್ಯನೇ ಇಲ್ಲ ಅವರು, ಇದು ಆಗಲೇಬೇಕು ಸರ್, ಈ ಸಿನಿಮಾ ನಮ್ಮ ಕಾಣಿಕೆ ಆಗಬೇಕು ಸಮಾಜಕ್ಕೆ, ಒಂದು 5 ನಿಮಿಷ ಇರಿ ಸರ್ ಅಂತ ಹೇಳಿ ಎದ್ದು ಹೋಗಿ ಫೋನ್ ಮಾಡಿ ಬಂದು ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಒಬ್ಬರು ಹುಡುಗ ಬಂದು ಅವ್ರ ಜೊತೆ, ಒಬ್ಬ ಹುಡುಗ ಬಂದು ಏನೋ ಕವರ್ ಕೊಟ್ಟ ಅವ್ರಿಗೆ. ಆ ಕವರಿಂದ 2 ಲಕ್ಷ ರೂಪಾಯಿ ತೆಗೆದುಬಿಟ್ಟು ನನ್ನ ಕೈ ಕೊಟ್ಬಿಟ್ಟು, ಸರ್ ಸಿನಿಮಾ ಶುರು ಮಾಡಿದ್ರು ಸರ್, ನಾನು ನಟ ಮಾತ್ರ, ನಾನೇನು ಮಾಡೋಕ್ಕಾಗಲ್ಲ, ನೋಡಿ ಇವರಿದ್ದಾರೆ, ಇವ್ರುಗಳು ಮಾಡ್ತಾರೆ ಅಂತ ಹೇಳಿ ವಿಶ್ರುತ್ ನಾಯಕ್ ಅವ್ರನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಮಾಡಿ ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಈಗ ಎಲ್ಲ ಮುಗಿದು ಸಿನಿಮಾ ರೆಡಿಯಾಗಿ ಸೆಪ್ಟೆಂಬರ್ 13ನೇ ತಾರೀಕು ಕರ್ನಾಟಕದಾದ್ಯಂತ ಮತ್ತು US ಅಲ್ಲಿ ತೆರೆ ಕಾಣೋದಕ್ಕೆ ಸಿದ್ಧವಾಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬ ಸಂತೋಷ ಆಗ್ತದೆ, ಶುಭಾಶಯಗಳು ತಮಗೆ. ನಾನು ಒಂದು ಹಾಡು ನೋಡಿದೆ ವಿಡಿಯೋನಲ್ಲಿ, ಈಗ ಇರುಳಿನಾಚೆ ಬೆಳಕಿನ ಅನ್ನೋ ಹಾಡು. ಹೌದು. ಯಾವ ಸಂದರ್ಭದಲ್ಲಿ ಆ ಹಾಡು ಬರ್ತದೆ ಸರ್? ನೋಡಿ, ಸಿನಿಮಾದಲ್ಲಿ ಹಾಡು ಅಂದರೆ ಬೇರೆ ಬೇರೆ ಜಾನರ್ಗಳ ಹಾಡು, ಈಗ ಪ್ರೇಮ ಗೀತೆ, ಯುಗಳ ಗೀತೆಗಳಿರ್ಬೋದು, ಈ ಥರದ್ದೆಲ್ಲ ಇದೆ. ಈ ಸಾಂಗ್ನ ನಾವು ಮೋಟಿವೇಶನಲ್ ಸಾಂಗ್ ಅಂತ ನಮಗೆ ನಾವೇ ಕರ್ಕೋತೀವಿ. ಓಕೆ. ಯಾಕೆಂತಂದರೆ ಯಾವುದೇ ಮನುಷ್ಯ ಲೋ ಇದ್ದಾಗ, ಈಗ ನೀವು ಬಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರು, ಇವರೇ ಮೋಟಿವೇಟರ್, ನೀವು ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ತೀರಿ, ಏನೇ ಮಾಡ್ತಿದ್ರು ಕೆಲವು ಸಲ ನಾವೇ ಲೋ ಆಗ್ಬಿಡ್ತೀವಿ. ಓಕೆ ಓಕೆ. ಅವಾಗ ಸೆಲ್ಫ್ ಸ್ಟಾರ್ಟರು ಆಗ್ಬೇಕು ನಾವು. ಎಸ್. ಅಂಥ ಸಂದರ್ಭದಲ್ಲಿ ಹಾಡು ಕೇಳಿದರೆ ನಮ್ಮ ಸುಪ್ತಾವಸ್ಥೆ ಏನಿದೆ ಅದನ್ನು ಜಾಗೃತಗೊಳಿಸುವಂಥ ಹಾಡು. ಅಂದರೆ ಕಥಾನಾಯಕ ಸ್ವಲ್ಪ ಯಾವುದೋ ವಿಷಯಕ್ಕೋಸ್ಕರ ಲೋ ಆಗ್ಬಿಟ್ಟಿರ್ತಾನೆ, ಫುಲ್ಲಿ ಡೌನ್ ಡಿಪ್ರೆಸ್ ಸಿಚುವೇಶನ್ ಇರ್ತಾನೆ, ಆ ಟೈಮಲ್ಲಿ ಬರುವಂಥ ಹಾಡಿದು, ಕುಟುಂಬದ ಜೊತೆ ಚಿತ್ರೀಕರಣ ಆಗಿರೋದು. ಸೊ 3 ಹಾಡಿದ್ದು ನಮ್ಮ ಸಿನಿಮಾದಲ್ಲಿ ಒಟ್ಟು 3 ಹಾಡುಗಳನ್ನು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ವೆರಿ ಗುಡ್. APO ಅಂತ ಹೇಳಿ ಒಬ್ಬ ಯುವ ಸಂಗೀತ ನಿರ್ದೇಶಕ, ಮುಂಬೈಯಿಂದ ಬಂದಿದ್ದಾರೆ ಅವರು. ಕೆಲವು ಹಿಂದಿ ಫಿಲ್ಮ್ಗಳು ಪ್ಲಸ್ ಮರಾಠಿಗೆಲ್ಲ ತುಂಬ ಕೆಲಸ ಮಾಡಿದ್ದಾರೆ, ಕಾರ್ಪೊರೇಟ್ ಕಲ್ಚರ್ ಇರೋ ಮನುಷ್ಯ. ಸೊ ಅವರು ಸಂಗೀತ ಕೊಟ್ಟಿದ್ದಾರೆ, ತುಂಬ ಅದ್ಭುತವಾಗಿ ಟ್ಯೂನ್ ಮಾಡಿದ್ದಾರೆ. ಅದನ್ನು ಹಾಡಿರೋರು ಅಷ್ಟೇ, ಗಾಯಕರು ತುಂಬ ಚೆನ್ನಾಗಿ ಹಾಡಿದ್ದಾರೆ. 3 ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ವೆರಿ ಗುಡ್. ಈಗ ನೀವು 39 ಚಲನಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ಅಭಿನಯಿಸಿ 40ನೆಯ ಚಲನಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕಾಣಿಸ್ಕೊತಾ ಇದ್ದಾರೆ. ಈ ಹಳೆ 39 ಚಲನಚಿತ್ರದ ಅನುಭವ ಈ 40ನೇ ಫಿಲಮ್ಗೆ ಹೇಗೆ ಹೆಲ್ಪ್ ಆಯಿತು ಸರ್? ಪ್ರತಿನಿತ್ಯನೂ ಏನಾದ್ರು ಕಲಿತಾ ಇರ್ತೀವಿ. ಓಕೆ. ಹಾಗೆ ಪ್ರತಿ ಸಿನಿಮಾಯಿಂದನೂ ಕಲಿತಾನೇ ಬಂದಿದ್ದೀವಿ. ಹಾಂ. ಮೊದಲು ಸಿನಿಮಾ ಕರೆದಾಗ ಡೈರೆಕ್ಟರ್ಗಳ ಹತ್ರ ಬೈಸ್ಕೊಂಡಿರೋದು ಉಂಟು. ಯಾಕೆಂದರೆ ನಮಗೆ ಹೆಂಗೆ ನಿಲ್ಲಬೇಕು, ಕ್ಯಾಮ್ರಾ ಹೆಂಗೆ, ಏನು, ಅವ್ರು ಅವಾಗ ಬೈದು ಹೇಳಿರ್ತಾರೆ. ಡೆಫಿನೆಟ್ಲಿ ಅಟ್ ದೇರ್ ಲಿಬರ್ಟಿ ಆ ಟೈಮಲ್ಲಿ. ಸೊ ಬೈದು ಹೇಳಿರ್ತಾರೆ, ಎಲ್ಲ ಆಗಿದೆ. ಸೊ ಕಲಿಕೆ ನಿರಂತರವಾಗಿ ಇದ್ದಿದ್ದರಿಂದನೇ ನಾನೇನೋ ಕಲ್ತಿದ್ದೀನಿ. ಸೊ ನಟನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಇದು ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಇರ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಹಾಂ ಹಾಂ. ಓ, ಅದು ಸರ್ಪ್ರೈಸ್ ನಂಗೆ ಗೊತ್ತೇ ಇರಲಿಲ್ಲ. ಕೊನೆಗೆ ಅಡ್ವಾನ್ಸ್ ಕೊಟ್ಟು ಹೋದ್ರು, ಅವ್ರು ಚಿತ್ರಕಥೆ ಮಾಡ್ಕೊಂಡ್ಬಂದ್ರು. ಮಾಡ್ಕೊಂಡ್ಬಂದ್ಮೇಲೆ ಸರ್ ನಿಮ್ಗೊಂದು ವಿಷಯ ಹೇಳಬೇಕು ಹೋದ್ರು. ಏನು ಅಂದೆ, ಈ ಚಿತ್ರಕ್ಕೆ ನೀವೇ ನಾಯಕ ನಟಾಗಿ ಅಭಿನಯಿಸಬೇಕು ಅಂದ. ನಾನಪ್ಪ ಇದೇನು ಇದ್ದಕ್ಕಿದ್ದಂಗೆ ಅಂದೆ. ಇಲ್ಲ ಸರ್, ಈ ಕತೆ ಮತ್ತು ಆ ಪಾತ್ರ ಎರಡಕ್ಕೂ ನೀವು ಸೂಕ್ತವಾಗಿರೋ ಕಾರಣಕ್ಕೆ ಹೇಳ್ತಿದ್ವಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಇನ್ಫ್ಯಾಕ್ಟ್ ನಾವು ಬೇರೆ ಯಾರೋ ಒಬ್ಬ ನಟನ್ನ ನಾವು ಹಾಕೋಬೇಕು ಅಂದ್ಕೊಂಡಿದ್ವಿ, ಬಟ್ ಅವ್ರು ಸೂಟ್ ಆಗ್ತಾ ಇಲ್ಲ ಈ ಪಾತ್ರಕ್ಕೆ. ಸೊ ನೀವು ಖಂಡಿತವಾಗ್ಲೂ ಸೂಟ್ ಆಗ್ತೀರಿ, ಆ ಬಾಡಿ ಲ್ಯಾಂಗ್ವೇಜ್ ನಿಮ್ಮಲ್ಲಿದೆ, ಪ್ಲಸ್ ಆ ಕಮ್ಯುನಿಕೇಷನ್ ನಿಮ್ಮಲ್ಲಿದೆ, ಸೊ ನೀವೇ ಮಾಡಿ ಅಂದರು. ಒಬ್ಬ ನಟನಾಗಿ ನನಗೇನಿದೆ, ಸಂತೋಷವಾಗಿ ಒಪ್ಕೊಂಡೆ. ಸಿನಿಮಾ ಚೆನ್ನಾಗಿ ಬಂದಿದೆ ಈಗ. ವೆರಿ ಗುಡ್, ವೆರಿ ಗುಡ್. ಈಗ 65 ಸೀರಿಯಲ್ಲಲ್ಲೂ ಅಭಿನಯಿಸಿದ್ದೀರಿ, 66ನೇದು ಶ್ರೀಗೌರಿನಲ್ಲಿ ನಡೀತಾ ಇದೆ ಈಗ. ಈ ಸೀರಿಯಲ್ಗೂ ಫಿಲಮ್ಗೂ ಏನು ವ್ಯತ್ಯಾಸ ಗುರುತಿಸ್ತೀರಿ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರು ಸರ್. ಇದಕ್ಕೆ ಸಮಂಜಸವಾಗಿ ಉತ್ತರ ಕೊಡಬೇಕು ಅಂದರೆ, ಸೀರಿಯಲ್ ಅಂದರೆ ದಿನ ನಾವು ನಿಮ್ಮ ಮನೆಗೆ ಬರ್ತೀವಿ ಸರ್. ದಿನ ನಾವೇ ಬಂದ್ಬಿಡ್ತೀವಿ ವೀಕ್ಷಕರ ಮನೆಗೆ. ಅಂದ್ರೆ ಕರೆಯದೇ ಬಂದು ಅವ್ರ ಮನೆಗೆ ಹೋಗಿ ಬಂದ್ಬಿಡ್ತೀವಲ್ಲ, ಒಂಥರ ಕರೆಯದೇ ಹೋದ ಅತಿಥಿನೇ ನಾವು. ಸೊ ದಿನ ವೀಕ್ಷಕರ ಮನೆಗೆ ಹೋಗ್ತೀವಿ, ಕನೆಕ್ಟ್ ಆಗ್ತೀವಿ ಅವ್ರಿಗೆ ಚೆನ್ನಾಗಿ. ಸೊ ನಾನು ಜಾಸ್ತಿ ನೆಗೆಟಿವ್ ಪಾತ್ರಗಳನ್ನೇ ಮಾಡೋದ್ರಿಂದ ನೋಡುವಾಗ ನನ್ನನ್ನು ಬೈತಾರೆ, ಬೈಸ್ಕೊತೀನಿ, ಅದೆಲ್ಲ ನಡೀತಾ ಇರುತ್ತೆ. ಓಕೆ. ಸಿನಿಮಾ ಅಂದರೆ ಅವರೇ ಬಂದು ನಮ್ಮನ್ನು ನೋಡಬೇಕು ಥಿಯೇಟ್ರಿಗೆ. ಅದು ಮೇಜರ್ ಡಿಫ್ರೆನ್ಸ್ ಇದು. ಹೌದು. ಇದಕ್ಕಿಂತ ಉತ್ತಮ ಡಿಫ್ರೆನ್ಸ್ ಏನಿದೆ ಅಂದರೆ, ಸರ್ ನಿಮ್ಮ ಮನೆಗೆ ದಿನ ನ್ಯೂಸ್ ಪೇಪರ್ ಬರುತ್ತಲ್ವಾ? ಹೌದು. ಓದ್ತೀರಿ. ಸಂಜೆ ಅಷ್ಟೊತ್ತಿಗೆ ನ್ಯೂಸ್ ಪೇಪರ್ ಏನಾಗುತ್ತೆ? ಅದು ವೇಸ್ಟ್ ಪೇಪರ್ ಆಗುತ್ತೆ. ನೆಕ್ಸ್ಟ್ ಡೇ ಅಂತೂ ಹಳೆ ಪೇಪರ್ ಆಗುತ್ತೆ. ಹೌದು. ಸೊ ಹಾಗೆ ಸೀರಿಯಲ್ ಪ್ರತಿದಿನ ಬರ್ತಿರುತ್ತೆ, ಬಟ್ ಬಂದ ಎಪಿಸೋಡು ನಾಳೆಗೆ ಯಾರಿಗೂ ನೆನಪಿರಲ್ಲ. ಇದ್ರೂ ಕೂಡ ಅದು ಹಳೆದೇ ಎಪಿಸೋಡು.
ಅದು ಯಾರೋ ಕಟ್ಟಾಭಿಮಾನಿಗಳು ಕೆಲವರು ಇರ್ತಾರೆ, ಅವರು ಮಾತ್ರ ತುಂಬಾ ನೆನ್ಪಿಟ್ಕೊಂಡಿರ್ತಾರೆ, ಬಟ್ ವಾಪಸ್ ನೋಡೋಕ್ಕಾಗಲ್ಲ. ಬಟ್ ಸಿನಿಮಾ ಹೆಂಗೆ ಅಂದರೆ, ನೀವು ಕೊಂಡೆ ಯಾವ್ದಾದ್ರು ಅದ್ಭುತವಾದ ಪುಸ್ತಕ ಓದ್ತೀರಿ, ತುಂಬ ಚೆನ್ನಾಗಿದೆ, ಏನು ಮಾಡ್ತೀರಿ? ಪುಸ್ತಕನ ಎತ್ತಿಟ್ಕೋತೀರಿ. ಸಿನಿಮಾ ಪುಸ್ತಕ, ವಾವ್, ನಾನು ಒಂದು 12 ಪುಸ್ತಕ ಬರ್ದಿದ್ದೀನಿ, ಖುಷಿ ಆಗತ್ತೆ ನೀವು ಹೇಳ್ತಾ ಇದ್ರೆ. ಅಂದ್ರೆ ಪುಸ್ತಕಗಳು ಬರಿತಾ ಇರೋದು ಒಳ್ಳೇದು. ನಾನಾಗಾರೆ 100% ಸರ್. ಅಯ್ಯೋ, ನನ್ನ ನಂತರನೂ ಉಳಿಯುತ್ತೆ. ಖಂಡಿತ 100% ಸರ್. ಸಿನಿಮಾನು ಹಾಗೆ, ಆದರೆ ಸೀರಿಯಲ್ ಗ್ಯಾರಂಟಿ ಇಲ್ಲ, ಆ ಥರ ಸಾಧ್ಯನೇ ಇಲ್ಲ. ಅಲ್ಲ, ಈಗ ಏನೋ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಪ್ಲಾಟ್ಫಾರ್ಮಲ್ಲಿ ಇರುತ್ತೆ, ಬಟ್ ನೋಡ್ಬೇಕಲ್ಲ, ಹಾಕೊಂಡು ಸೀರಿಯಲ್ ನೋಡಲ್ಲ. ಯಾಕೆಂದ್ರೆ ಸೀರಿಯಲ್ಗೆ ಕರೆಯೋದೇ ಡೈಲಿ ಸೋಪು ಅಂತ, ಡೈಲಿ ಸೋಪ್ ಅಂತಾನೆ ಕರೆಯೋದು. ಸೊ ಅಂದಮೇಲೆ ಅದು ಇಟ್ ಹ್ಯಾಸ್ ಟು ಬಿ ಡೈಲಿ ಸೋಪ್. ಅದನ್ನು ನಾವು ಏನೋ ಎಪಿಕ್ ಮಾಡ್ತೀನಿ ಅಂತ ಅನ್ನೋಕ್ಕೂ ಸಾಧ್ಯ ಇಲ್ಲ. ನಾನು ತುಂಬ ಸೀರಿಯಲ್ಗಳು ಮಾಡಿರೋದ್ರಿಂದ ಸೀರಿಯಲ್ ಬಗ್ಗೆ ನನಗೆ ವಿಪರೀತವಾದ ಪ್ರೀತಿ ವಿಶ್ವಾಸ ಎಲ್ಲೂ ಇದ್ದು ಕೂಡ ವ್ಯತ್ಯಾಸ ಸ್ಪಷ್ಟ ಅದು ಇದ್ದಿದ್ದೆ. ಈಗ ಸಿನಿಮಾಗಳು ಹಾಗಾದ್ರೆ ಎಲ್ಲ ಸಿನಿಮಾಗಳು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋ ಬುಕ್ ಅಂದರೆ ಅಲ್ಲ. ಹಾಗೆ ಎಷ್ಟೋ ಪುಸ್ತಕಗಳು ಚೆನ್ನಾಗೂ ಇರಲ್ಲ, ಸೊ ಓದ್ತಾರೆ, ಯಾರಿಗೋ ಕೊಟ್ಬಿಡ್ತಾರೆ ತಗೊಳ್ಳಿ ಅಂತ. ಆ ಥರದ ಸಿನಿಮಾಗಳು ಇದ್ದಾವೆ. ಮನೇಲಿ ಭದ್ರವಾಗಿ ಸೇಫಲ್ಲಿ ಇಟ್ಕೊಳ್ಳೋ ಅಂಥ ಬುಕ್ಗಳು ಇದ್ದಾವೆ, ಹಾಗೆ ಸಿನಿಮಾಗಳು ಇದ್ದಾವೆ. ಹಾಗಾದರೆ ವಿಕಾಸ ಪರ್ವ ಯಾವ ಥರದಕ್ಕೆ ಸೇರುತ್ತೆ ಸರ್? ವಿಕಾಸ ಪರ್ವ ಇದು ನೋಡಿದ ಪ್ರೇಕ್ಷಕ ಪ್ರಭುಗಳು ಹೇಳ್ತಾರೆ ನಿಮಗೆ ಖಂಡಿತವಾಗ್ಲೂ ಯಾವ ಥರ ಸಿನಿಮಾ ಅಂತ. ಯಾಕೆಂದರೆ ಈ ಸಿನಿಮಾಕ್ಕೊಂದು ಧ್ಯೇಯೋದ್ದೇಶ ಇದೆ ಸರ್. ನಾನು ನಂಬಿರೋ ಬಲವಾದ ಒಂದು ನಂಬಿಕೆ ಏನಪ್ಪ ಅಂದರೆ, ನಾವು ಮಾಡೋ ಪ್ರತಿ ಕೆಲಸಕ್ಕೂ ಸ್ಪಷ್ಟವಾದ ಉದ್ದೇಶ ಇರಬೇಕು, ಮತ್ತು ಏನಾಗುತ್ತೆ ಅನ್ನೋ ಕಲ್ಪನೆ ಇರಬೇಕು. ಈ ಮಾತು ನಾನು ತುಂಬ ಇಷ್ಟಪಡ್ತಾನೆ, ಗೊತ್ತಾ ಸರ್. ಆ್ಯಕ್ಚುಲಿ ಯಾವತ್ತು ನಮಗೆ ಉದ್ದೇಶ ನಮ್ಮ ಲೈಫಲ್ಲಿ ಗೊತ್ತಾಗ್ತದೆ, ಅದನ್ನು ರೀಬರ್ತ್ ಅಂತ ಕರಿಬೋದು ಅಂತ. ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅವನಿಗೆ ಉದ್ದೇಶ ಗೊತ್ತಾಗಬೇಕು. ಆಮೇಲೆ ಯಾವುದೇ ಕೆಲಸ ಮಾಡಿದ್ರು ಒಂದು ಉದ್ದೇಶ ಇಟ್ಕೊಂಡು ಮಾಡಬೇಕು. ಪ್ರತಿ ಕೆಲಸದ ಉದ್ದೇಶ ಸ್ಪಷ್ಟವಾಗಿ, ಅದರೊಳಗಡೆ ಸಕಾರಾತ್ಮಕತೆ ಇದ್ದರೆ, ಆ ಪಾಸಿಟಿವ್ ವೈಬ್ರೇಷನ್ಸ್ ಇದ್ದರೆ, ಅದು ಎಲ್ಲೋ ಒಂದು ಕಡೆ ಜನರಿಗೆ ತಟ್ಟುತ್ತೆ, ಮುಟ್ಟುತ್ತೆ ಅಂತ ನನ್ನ ಭಾವನೆ. ಈಗ ರೋಹಿತ್ ನಾಗೇಶ್ ಒಬ್ಬ ನಾಯಕ ನಟನಾಗಿ ನಿಮ್ಮ ಒಟ್ಟಾರೆ ಅನುಭವನ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ, ನಿಮ್ಮ ಒಂದು ಅಭಿನಯ ನಿಮ್ಗೆ ಹೇಗೆ ಅನಿಸಿದೆ ಸರ್? ಈ ಪಾತ್ರ ಆ್ಯಕ್ಚುಲಿ ಅಭಿನಯಿಸೋದಕ್ಕಿಂತ ಜಾಸ್ತಿ ಈ ಪಾತ್ರ ಸರಳವಾಗಿರೋದು, ಜೀವಿಸೋದು. ವಾವ್, ಐ ಲೈಕ್ ದಟ್ ವರ್ಡ್. ಯಾಕೆ ಗೊತ್ತಾ, ನಾವು ಯಾವಾಗ ನಾವು ಮಾಡ್ತಾ ಇರೋ ಕೆಲಸದೊಳಗಡೆ ಜೀವಿಸ್ಬಿಡ್ತೀವಿ, ಅಂತರ್ಗತ ಆಗೋಗುತ್ತೆ, ಆ ಕ್ಯಾರೆಕ್ಟರ್ ಅಂತರ್ಗತ ಆಗೋಗುತ್ತೆ, ನಮ್ಮ ವರ್ತನೆಗಳು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಸರ್. ಏನಾಗುತ್ತೆ, ಕೆಲವು ಸಲ ನಾವು ಅಲ್ಲದ ಪಾತ್ರಗಳನ್ನು ಮಾಡುವಾಗ ಖುಷಿನೂ ಆಗುತ್ತೆ, ಕಷ್ಟನೂ ಆಗುತ್ತೆ, ಅಡಾಪ್ಟೇಷನ್ಗೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿರ್ತೀವಿ, ಇದೆಲ್ಲ ನಡೀತದೆ. ಇಲ್ಲಿ ನಾನು ಆಗಿರೋ ಪಾತ್ರನೂ ಇದೆ, ನಾನು ಅಲ್ಲದೆ ಪಾತ್ರನೂ ಇದೆ. ಅಂದರೆ ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಏನು ಹೇಳಬೇಕು ಅಂದರೆ, ನಾನು ಖಳನಾಯಕನೂ ಹೌದು, ನಾಯಕನೂ ಹೌದು. ಏನು ಸರ್ ಇದು? ಸೊ ಡ್ಯುಯಲ್ ಪರ್ಸನಾಲಿಟಿ ಇದೆ ಅಲ್ಲಿ, ಒಂಥರ ಡ್ಯುಯಲ್ ಪರ್ಸನಾಲಿಟಿ ಇದೆ, ದ್ವಂದ್ವ ಇದೆ. ಬಟ್ ಈ ದ್ವಂದ್ವ ಎಲ್ಲರಲ್ಲೂ ಇದೆ ಅನ್ನೋದೇ ಸಿನಿಮಾ. ವಾ, ಒಂದು ಕ್ಲೂ ಬಿಟ್ಕೊಟ್ಬಿಟ್ರಿ ನೀವು. ಸೊ ಹಾಗಾಗಿ ಆ ಫಿಲಮ್ಗೆ ಹುಡ್ಕೊಂಡು ಬರಬೇಕು, ನೋಡಬೇಕು ಅಂತ. ಈ ಥರದ ಅಲ್ಲದಲ್ಲೇ ಒಬ್ಬ ವೀಕ್ಷಕ ಈ ವಿಡಿಯೋ ನೋಡ್ತಾ ಇರೋನ್ಗೆ ಅನ್ನಿಸ್ತಾ ಇರುತ್ತೆ, ಯಾಕೆ ಈ ಫಿಲಮ್ ನೋಡಬೇಕು ಅಂತ. ಪಾಯಿಂಟ್ ನಂಬರ್ 1, 2, 3 ಏನು ಕೊಡ್ತೀರಾ? ಓಕೆ, ಪಾಯಿಂಟ್ ನಂಬರ್ 1 ಏನಪ್ಪ ಅಂತಂದರೆ, ತನ್ನ ಕುಟುಂಬದ ಜೊತೆ ಸಂತೋಷವಾಗಿ ಬದುಕಬೇಕು ಅಂದರೆ, ಕುಟುಂಬ ಅಂದರೆ ಇಲ್ಲಿ ಬರೀ ಹೆಂಡತಿ ಮಕ್ಕಳು ಅಂತಲ್ಲ, ಸೊ ಇಡೀ ಕುಟುಂಬದವರು ಫಿಲಮ್ ನೋಡ್ಬೋದು ಅಂತ ಅರ್ಥ. ಹೌದು, ಕುಟುಂಬದ ಜೊತೆ ಸಂತೋಷವಾಗಿ ನೋಡಬೇಕು ಅಂತ ಬಯಸೋ ಪ್ರತಿ ಪುರುಷನೂ ನೋಡ್ಬೇಕು ಈ ಸಿನಿಮಾನ. ಓಕೆ, ಕುಟುಂಬದ ಜೊತೆ ನಾನು ಸಂತೋಷವಾಗಿರಬೇಕು ಅಂತ ಬಯಸೋ ಪ್ರತಿ ಮಹಿಳೆನೂ ನೋಡ್ಬೇಕು ಇಲ್ಲಿ. ವಾವ್, ಗ್ರೇಟ್. ಏಕೆಂದರೆ ಒಂದು ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೆ ಮಹಿಳೆ ಏನು ಮಾಡಬೇಕು ಅನ್ನೋದು ಸಿನಿಮಾದಲ್ಲಿದೆ. ಕುಟುಂಬಕ್ಕೋಸ್ಕರ ತ್ಯಾಗ ಎಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಸರಿಯಾಗಿದ್ರೆ ಸಾಕು ಅನ್ನೋ ಪಾತ್ರನೂ ಇದೆ. ಹಾಗಾಗಿ ಪುರುಷರು ನೋಡಬೇಕು, ಮಹಿಳೆಯರು ನೋಡಬೇಕು. ಅಂದರೆ ಈ ಪಾತ್ರಗಳ ಮೂಲಕ ನಮ್ಗೇನು ಲರ್ನಿಂಗ್ ಕೊಟ್ಟಿದ್ದೀರಾ, ಅಲ್ಲಿ ಕಲಿಕೆ ಇದೆ ಅಲ್ಲಿ? ಇಲ್ಲ ಸರ್, ಇಲ್ಲ. ಸಿನಿಮಾ ವೇದಾಂತ ಆದರೆ ಯಾರು ಬರಲ್ಲ ಸಿನಿಮಾಗೆ. ನೀವು ವೇದಾಂತ ಹೇಳಕ್ ಹೋಗಿಲ್ಲ? ನಾವು ವೇದಾಂತ ಹೇಳಕ್ ಹೋಗಿಲ್ಲ. ಯಾವುದೋ ಬ್ರಿಡ್ ಸಿನಿಮಾ ಮಾಡಿದೀವಿ, ಇನ್ಯಾವುದೋ ಅವಾರ್ಡ್ಗೋಸ್ಕರ ಸಿನಿಮಾ ಮಾಡಿದೀವಿ, ಖಂಡಿತವಾಗ್ಲೂ ಇಲ್ಲ. ನಿಮ್ ಇಷ್ಟಪಟ್ರಿ, ಖುಷಿಯಿಂದ ಮಾಡಿದ್ದೀರಿ ಕೆಲಸ. ಆಮೇಲೆ ಪ್ರತಿ ಮನೆಯಲ್ಲೂ ಆಗ್ಲೇ ಹೇಳ್ದಂಗೆ ಇರುವಂತಹ ಒಂದು ಘಟನೆ ತಗೊಂಡು, ನಡೆಯಬಹುದಾದ ಒಂದು ಘಟನೆ ತಗೊಂಡು, ಅದಕ್ಕೆ ದೃಶ್ಯ ಮಾಧ್ಯಮದಲ್ಲಿ ಎಷ್ಟೆಷ್ಟು ಅದನ್ನು ಶೃಂಗಾರ ಮಾಡಬಹುದು ಮಾಡಿ ಕಟ್ಟಿಕೊಟ್ಟರೆ. ಆ ಶೃಂಗಾರ ಮಾಡೋಕೆ ಯಾರ್ಯಾರು ಹೆಲ್ಪ್ ಆದ್ರು? ಖಂಡಿತವಾಗ್ಲೂ ಸರ್. ಈಗ ಫೈಟ್ ಮಾಸ್ಟರ್ ಇದ್ದಾರೆ ಒಬ್ರು, ನಾನು ಏನಪ್ಪ ಫೈಟ್ ಮಾಡಿದ್ದೀನಿ ಅಂತ ಅನ್ಕೋಬೇಡಿ. ಫೈಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸಿನಿಮಾದಲ್ಲಿ ಸಿನಿಮಿಕ್ ಫೈಟ್ಗಳು ಹೆಂಗಿರ್ತವೆ ಅಂದ್ರೆ, ಒಬ್ಬ ಹೊಡೆದ್ರೆ 20 ಅಡಿ ಹಾರೋಗೋದು, ಪ್ಲಸ್ ಮರಗಳೇ ಮುರಿದು ಹೋಗೋದು, ಇದೆಲ್ಲ ಒಂಥರ ಫೈಟ್ಸ್. ನಮ್ಮ ಸಿನಿಮಾದಲ್ಲಿ ಫೈಟ್ಸ್ ಅಂತಿಲ್ಲ, ಬಟ್ ಸ್ಪಷ್ಟವಾದ ಹೊಡೆದಾಟ ಇದೆ. ಅವಶ್ಯಕತೆ ಸಿನಿಮಾಗಿತ್ತು, ಸೊ ಹೊಡೆದಾಟ ಇದೆ. ಸೊ ಫೈಟ್ ಮಾಸ್ಟರ್ ಟೈಗರ್ ಶಿವು ಅಂತ ಅವರು ಫೈಟ್ಸ್ ಕಂಪೋಸ್ ಮಾಡಿದ್ದಾರೆ. ಮತ್ತೆ ಇಬ್ರು ಕೊರಿಯೋಗ್ರಾಫರ್ಸು ನಮ್ಮ ಸಿನಿಮಾಗೆ ಸ್ವಲ್ಪ ಸಾಂಗ್ಗಳನ್ನು ನೀಟಾಗಿ ಪಾಲಿಷ್ ಮಾಡಿ ತೋರಿಸಿದ್ದಾರೆ. ವೆರಿ ಗುಡ್. ಎಲ್ಲೂ
ತನ್ನ ಕಣ್ಣಲ್ಲಿ ಕ್ಯಾಮ್ರಾದ ಮುಖಾಂತರ ಕಟ್ಟಿಕೊಟ್ಟಂತಹ ಛಾಯಾಗ್ರಾಹಕ ನವೀನ್ ಸುವರ್ಣ ಅಂತ. ಖ್ಯಾತ ಛಾಯಾಗ್ರಾಹಕ ಸುಂದರ್ನಾಥ್ ಸುವರ್ಣ ಇದ್ರಲ್ಲ, ಅವ್ರ ಸ್ವಂತ ತಮ್ಮ ಇವರು. ವೆರಿ ಗುಡ್. ತುಂಬಾ ಅದ್ಭುತವಾಗಿ ಇಷ್ಟೇ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಕ್ಯಾಮ್ರಾ ವರ್ಕ್. ಹೌದು, ತುಂಬಾ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಓಕೆ. ಬೆಂಗಳೂರು, ಚಿಕ್ಕಮಗಳೂರು, ಸಕಲೇಶ್ಪುರ, ಕೊಡಗು ಎಲ್ಲ ಒಳ್ಳೊಳ್ಳೆ ಜಾಗ ಹಿಡಿದಾಕೊಂಡಿದ್ದೀರಿ. ಹೌದು, ಈ 4 ಜಾಗಗಳಲ್ಲಿ ತುಂಬಾ ಬ್ಯೂಟಿಫುಲ್ ಆಗ್ತದೆ. ನನಗೂ ಇಷ್ಟ ಇರೋ ಜಾಗ ಇದು. ಸಕಲೇಶ್ಪುರಕ್ಕೆಲ್ಲ ಓಡಾಡಿದೆ, ಕೊಡಗಿನಲ್ಲಿ ಜಾಸ್ತಿ ಓಡಾಡಿದ್ದೀನಿ, ಬೆಂಗಳೂರಂತೂ ಇಲ್ಲೇ ಬೆಳೆದಿದ್ದೀನಿ. 3 ಜಾಗದಲ್ಲಿ ಶೂಟಿಂಗ್ ಮಾಡಿಬಿಟ್ಟಿದ್ದೀರಿ. ಸೊ ಅಲ್ಲಿಯ ಒಂದು ವಾತಾವರಣ, ಅದನ್ನ ಸೊಗಡನ್ನ ತಾವು ನೀಡಿದ್ದೀರಿ. 3 ಹಾಡು ಅಂದ್ರಿ, 3 ಯಾರು ಹಾಡಿದ್ರು? ಸರ್, ಅನುರಾಧ ಭಟ್ ಅವರು ಒಂದು ಸಾಂಗ್ ಹಾಡಿದ್ದಾರೆ. ಅದು ಒಂಥರ ಬ್ಯೂಟಿಫುಲ್ ಮೆಲೋಡಿಯಸ್ ಸಾಂಗ್ ಅದು. ಗುಡ್ ಗುಡ್. ಮತ್ತೆ ಚೇತನ್ ನಾಯಕ್ ಅಂತ ಇನ್ನೊಂದು ಹಾಡು ಹಾಡಿದ್ದಾರೆ. ಮತ್ತೆ ಇನ್ನೊಂದು ಹಾಡು ಇರ್ಲಿ, ತೊಂದರೆ ಇಲ್ಲ. ನಾನು ಸುಮ್ಮನೆ ತಕ್ಕಂತ ಕೇಳಿದಾಗ ತುಂಬಾ ಒಳ್ಳೆ ಸಿಂಗರ್ಸು. ಓಕೆ. ತುಂಬಾ ಎಕ್ಸ್ಪೀರಿಯನ್ಸ್ಡ್ ನರ್ಚರ್ಡ್ ಸಿಂಗರ್ಸು. ಬೇಸಿಕಲಿ ಇವರೆಲ್ಲ ಈ ಸಾರಿಗಮಪ ಆ ಥರದ ಕಾಂಪಿಟೇಷನ್ಸ್ ಬಂದಿದೆಯಲ್ಲ, ಅಲ್ಲಿಂದ ಹುಟ್ಕೊಂಡಂತಹ ಒಳ್ಳೆ ಯುವ ಗಾಯಕರು. ಇಲ್ಲ, ತುಂಬ ಉತ್ತಮವಾದ ಪ್ರತಿಭೆಗಳು ಹೊರಗಡೆ ಬಂದರು ಆ ಥರದ ರಿಯಾಲಿಟಿ ಶೋಗಳಲ್ಲಿ ಕೆಲವು ಸರಿ. ರೋಹಿತ್ ಅವರೇ, ನನಗಂತೂ ತುಂಬ ಸಂತೋಷ ಆಗಿದೆ. ಪರಿಚಯ ಇರೋ ಒಬ್ಬ ವ್ಯಕ್ತಿ ಒಬ್ಬ ನಾಯಕ ನಟನಾಗಿ ಮೊದಲನೇ ಸರಿ ಕಾಣಿಸ್ಕೊಳ್ತಾ ಇದ್ದಾರೆ. ನೀವೆಲ್ಲ ಫಿಲಮ್ನಲ್ಲಿ ನೋಡಲೇಬೇಕು. ಸೆಪ್ಟೆಂಬರ್ 13ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನನ್ನ ಕಡೆಯಿಂದ ನಿಮಗೆ ಶುಭಾಶಯಗಳು. ಐ ವಿಶ್ ಯು ಆಲ್ ದಿ ಬೆಸ್ಟ್. ನೀವುಗಳು ಖಂಡಿತ ಫಿಲಮ್ ನೋಡಿಬಿಟ್ಟು ಈ ವಿಡಿಯೋ ಕೆಳಗಡೆ ಆಮೇಲೆ ಬಂದು ಕಾಮೆಂಟ್ ಮಾಡಬೇಕು. ಥ್ಯಾಂಕ್ ಯು. ದಯವಿಟ್ಟು ಇದೇ ಸೆಪ್ಟೆಂಬರ್ 13ನೇ ತಾರೀಕು ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇರೋ ವಿಕಾಸ ಪರ್ವ ಸಿನಿಮಾ ನೋಡಿ. ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಮ ಮನಸ್ಸಿಗೆ ಖುಷಿ ಆದರೆ ನಿಸ್ಸಂದೇಶವಾಗಿ ಹೊಗಳಿ. ಅದೇ ನಿಮ್ಗೇನಾದರೂ ಸಿನಿಮಾ ಚೆನ್ನಾಗಿಲ್ಲ ಅನಿಸಿದರೆ ಅಷ್ಟೇ ಸ್ಪಷ್ಟತೆಯಿಂದ ನಮಗೆ ಏನು ಬೈಬೇಕು ಬೈರಿ, ಸ್ವೀಕರಿಸೋದಕ್ಕೆ ನಾನು ಅಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ. ಕಾಮೆಂಟ್ ಮಾಡೋದ್ರಿಂದ ಫೀಡ್ಬ್ಯಾಕ್ ಬೇಕಲ್ಲ. ನೆಕ್ಸ್ಟ್ ಫಿಲಮ್ ಅವರು ಆಕ್ಟ್ ಮಾಡಿದಾಗ ಅವೆಲ್ಲ ಹೆಲ್ಪ್ ಆಗುತ್ತೆ. ಖಂಡಿತ ಸರ್. ಓಕೆ, ಗುಡ್. ನೀವೇ ಗ್ರೇಟ್, ಆಡಿಯನ್ಸೇ ಗ್ರೇಟ್. ಬೈ.